ಹಲೋ ನಮಸ್ತೆ ಕನ್ನಡ, ನಾನು ನಿಮ್ಮ ಪ್ರೀತಿಯ ಶ್ರೀನಿವಾಸ್. ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗಾಯ್ಸ್. ಮನೇಲಿ ದೀಪಾವಳಿ ಹಬ್ಬ. ನಮ್ಮ ದೊಡ್ಡಪ್ಪ ಮನೆಯಲ್ಲೆಲ್ಲ ದೀಪಾವಳಿ ಅಲ್ಲೇ ನಾವು ಸೆಲೆಬ್ರೇಟ್ ಮಾಡೋದು. ನಮ್ಮ ಅಮ್ಮ ನನ್ನ ತಮ್ಮ ಎಲ್ಲ ಹೋಗಿದ್ದಾರೆ, ನಾನು ಅಪ್ಪ ಇವಾಗ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಹಾಗೆ ನಮ್ಮ ಅಕ್ಕನ ಮಗನ ಬರ್ತಡೇ ಇದೆ, ನಮ್ಮ ಮಳೆಯೊಂದು ಒಂದು ಬರ್ತಡೇನೂ ಹಂಗೆ ಸೆಲೆಬ್ರೇಟ್ ಮಾಡಬೇಕು. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಇವಾಗ ನಮ್ಮ ಮನೆಯಲ್ಲೆಲ್ಲ ದೀಪ ಹಚ್ಚಿಟ್ಟು ಹೋಗ್ಬೇಕು. ಬನ್ನಿ ಹೋಗೋಣ. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ. ದೀಪ ಹೆಂಗೆ ಹಚ್ಚಿಡ್ತೀನಿ ಅಂತ ತೋರಿಸ್ತೀನಿ. ಬನ್ನಿ ಗೈಸ್ ಬನ್ನಿ ದೀಪ ಹಚ್ಚೋಣ. ಇವಾಗ ದೀಪ ರೆಡಿ ಇಟ್ಟು ಹೋಗಿದ್ದಾರೆ ನಮ್ಮಮ್ಮ. ಇವಾಗ ಹಚ್ಬಿಟ್ಟು ಹೊರಗಿಡ್ಬೇಕಷ್ಟೆ. ದೀಪ ಹಚ್ಚಿದ ಮೇಲೆ ಸಿಗ್ತೀನಿ. ವೇಟ್ ಗೈಸ್, ದೀಪ ಹಚ್ಚಿದೆ. ಬನ್ನಿ ತೋರಿಸ್ತೀನಿ ಹೆಂಗೆ ಹಚ್ಚಿದ್ದೀನಿ ಅಂತ. ಬನ್ನಿ ಗೈಸ್, ಹೊರಗಡೆ ನಾವು ಅಪ್ಪ ಹಚ್ಚಿಡ್ತಿದ್ದಾರೆ, ತೋರಿಸ್ತೀನಿ ಗೈಸ್. ನೋಡಿ ಹೊರಗಡೆನೂ ದೀಪ ಹಚ್ಚಿಟ್ಟಿದ್ದೀನಿ, ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ ಗೈಸ್. ಗಾಳಿ ಇರೋದ್ರಿಂದ ಅಲ್ಲಿಂದ ಅಲ್ಲೇ ಒಂದು ಹೋಗ್ಬಿಟ್ಟಿದೆ. ಇಲ್ಲೂ ಹಚ್ಚಿಟ್ಟಿದ್ದೆ, ಅಲ್ಲೂ ಹೋಗ್ಬಿಟ್ಟಿದ್ದಾವ ಅಲ್ಲೇ. ಬನ್ನಿ ಒಳಗಡೆ ಹಚ್ಚಿಟ್ಟಿರೋದು ತೋರಿಸ್ತೀನಿ. ಈಗ ದೇವ್ರ ಮನೆಯಲ್ಲಿ ಹಚ್ಚಿಟ್ಟಿರೋ ಗೈಸ್. ಬನ್ನಿ ಇವಾಗ ನಮ್ಮ ದೊಡ್ಡಪ್ಪ ಮನೆಗೆ ಹೋಗಬೇಕು. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ. ಬಾಯ್ ಗೈಸ್. ಗೈಸ್ ನಮ್ಮ ಮಳೆಯನ್ನು ಬರ್ತಡೇ ಇರೋದನ್ನು ಕೇಕ್ ತಗೊಂಡು ಹೋಗ್ತಿದ್ದೆ. ಬನ್ನಿ ಗೈಸ್, ನಮ್ಮ ದೊಡ್ಡಪ್ಪ ಮನೆಗೆ ಬಂದೆ. ಇವಾಗ ನಮ್ಮ ಅಪ್ಪ ಕೇಕ್ ತೊಗೊಂಡು ಹೋಯ್ತು ಮೇಲಕ್ಕೆ. ಬನ್ನಿ ನನ್ನ ಗಾಡಿ ನಿಲ್ಸಿ ಬರ್ತಿದ್ದೆ. ಇವಾಗ ಮುಂದೆ ಬನ್ನಿ ಗೈಸ್. ನಮ್ಮ ಅತ್ತೆ, ನಮ್ಮ ತಾತ, ನಮ್ಮ ಅಕ್ಕ, ಅವಳು ಬೃಂದ, ಅವಂದೇ ಗೈಸ್ ಬರ್ತಡೇ ಇರೋದು. ಬರ್ತಡೇ ಬಾಯ್. ಗೈಸ್ ದೀಪಾವಳಿ ಹಬ್ಬ ಪೂಜೆ. ಅಮ್ಮ ಯಾರು ಹೇಳು? ಅಜ್ಜ ಅಜ್ಜಿ. ನಮ್ಮ ಅಜ್ಜನ ಅಪ್ಪ ಅಮ್ಮ ಅಂತ ನೋಡಿ ಗೈಸ್. ದೊಡ್ಡಮ್ಮ ಮೆಣಸಿನ್ಕಾಯಿ ಮಾಡ್ತೈತಿ. ಮೆಣಸಿನ್ಕಾಯಿ ಬನ್ನಿ ಹೋಣ ಗಾಯ್ಸ್. ಬನ್ನಿ ಪಟಾಕಿ ಹೊಡೆಯೋಕೆ ಹೋಗ್ತಿದ್ದೀವಿ. ಇವಾಗ ಪಟಾಕಿ ಹೊಡೆಯೋದು ಬನ್ನಿ ಗಾಯ್ಸ್. ಲೇ ಕೆಳಗ ಹುಡುಗರು ಇದಾರಲ್ಲೇ ಗಾಯ್ಸ್. ನಾವು ಇಷ್ಟಿದ್ದಾಗ ಹಚ್ಚುತ್ತಿದ್ವಿ ನೋಡಿ ಹೆಂಗ್ ಹಚ್ಚುತ್ತಿದ್ದಾರೆ ಅಂತ. ಇವಾಗ ಸಣ್ಣ ಹುಡುಗರು ಇಲ್ಲೆಲ್ಲ.
ಗೈಸ್ ನಮ್ಮ ಮನೆ ಟೆರೆಸ್ಸಿಗೆ ಬಂದರೆ ನೋಡಿ ಇವತ್ತು ಹಿಂಗೆ ಕಾಣಿಸ್ತೈತಂದ್ರೆ ಎಲ್ಲ ಕಡೆ ಪಟಾಕಿ ಹೊಡಿತಿದ್ದಾರೆ. ಗೈಸ್ ಊಟಕ್ಕೆ ಕುಂತಿದ್ದೀವಿ, ಊಟ ಮಾಡ್ತಿದ್ದೀವಿ. ಬನ್ನಿ ಊಟ ಆದಮೇಲೆ ಸಿಗ್ತೀನಿ. ಊಟಕ್ಕೆ ಏನೇನಿದೆ ಅಂತ ಎಲ್ಲ ತೋರಿಸ್ತೀನಿ. ಬನ್ನಿ ಗೈಸ್ ನೋಡೋಣ ಏನೇನಿದೆ ಅಂತ ಹಬ್ಬದ ಊಟ. ಗೈಸ್ ನೋಡಿ ಮೆಣಸಿನ್ಕಾಯಿ ಚಿತ್ರಾನ್ನ ಹಬ್ಬದ ಊಟ ಮಾಡೋಕ್ಕೆ ಏನೋ ಒಂಥರ ಚೆನ್ನಾಗಿ. ಗೈಸ್ ನಾನು ಮನೆಗೆ ಬಂದೆ. ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ನನ್ನ ತಮ್ಮ ಇನ್ನೂ ಅಲ್ಲೇ ಇದ್ದರು, ಬರ್ತಾರೆ ಅವರು ಇನ್ನೊಂದು ಸ್ವಲ್ಪ ಹೊತ್ತು. ಬನ್ನಿ ಮನೆಗೆ ಬಂದೆ. ನಾನು ಫುಲ್ಲು ಒಂಥರ ಸುಸ್ತಾಗ್ತಿತ್ತು ಅಂತ ಬಂದೆ. ಹಂಗೆ ನಮ್ಮ ತಾತ ನಮ್ಮ ಅಜ್ಜಿ ಇಲ್ಲೇ ಇದ್ರ, ಅವ್ರಿಗೆ ಊಟ ಕೊಡಬೇಕಿತ್ತು, ಅದಕ್ಕೋಸ್ಕರ ಊಟ ತೊಗೊಂಡು ಬಂದೆ ನಾನು. ಬನ್ನಿ ಮನೆಯೊಳಗೆ ಹೋಗಿ ಮಲ್ಕೊಳೋದಷ್ಟೇ, ಇವಾಗ ಕೆಲಸ ಏನಿಲ್ಲ. ಬನ್ನಿ ಗೈಸ್ ಮತ್ತೆ ಆಮೇಲೆ ಸಿಗ್ತೀನಿ, ಅಥವಾ ಇದು ವ್ಲಾಗ್ ಎಂಡ್ ಮಾಡ್ತೀನಿ ಗೊತ್ತಿಲ್ಲ. ನಿದ್ದೆ ಬರ್ತೈತೆ, ನೋಡೋಣ ಗೈಸ್. ನಿದ್ದೆ ಬಂದಿಲ್ಲ ಅಂದರೆ ಆಮೇಲೆ ಸಿಗ್ತೀನಿ, ಇಲ್ಲ ಅಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆಮೇಲೆ ಸಿಗೋಣ ಗೈಸ್, ಬಾಯ್ ಗೈಸ್. ಗೈಸ್ ನೆನ್ನೆ ಬಂದು ಮಲ್ಕೊಂಡ್ಬಿಟ್ಟಿದ್ದೆ, ಇವಾಗ ಎದ್ದಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ಸ್ನಾನ ಮಾಡಿಬಿಟ್ಟು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಬನ್ನಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಬೇಕು. ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬಂದು ಟಿಫನ್ ಮಾಡಬೇಕು. ಬನ್ನಿ ಗೈಸ್ ಹೋಗೋಣ. ದೇವಸ್ಥಾನದಿಂದ ಇವಾಗ ಹೊರಗೆ ಬಂದೆ. ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ರು, ಇವಾಗ ಪ್ರಸಾದ ತಿಂತಿದ್ದೀನಿ. ಬನ್ನಿ ಇವಾಗ ಇಲ್ಲಿಂದ ನಮ್ಮ ಆಂಟಿ ಮನೆಗೆ ಹೋಗ್ಬೇಕು. ನಮ್ಮ ಆಂಟಿ ಮನೆಗೆ ಹೋದ್ಮೇಲೆ ಗೈಸ್ ನಮ್ಮ ಆಂಟಿ ಮನೆಗೆ ಬಂದಿದ್ದೆ, ಅಂಗಡಿಗೆ ಬಂದೆ. ಕೆಲಸ ಮಾಡ್ತೀನಿ. ಬನ್ನಿ ಗೈಸ್ ಇಲ್ಲಿಂದ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಮನೆಗೆಲ್ಲ ಇನ್ನೂ ಹೊರಗೆ ಏನೇನೋ ತಗೋಬೇಕು, ತಗೊಂಡು ಮನೆಗೆ ಹೋಗ್ತೀನಿ, ಆಮೇಲೆ ಸಿಗ್ತೀನಿ. ಗೈಸ್ ನಮ್ಮ ಆಂಟಿ ಅಂಗಡಿಲಿ ಮಾತ್ರೆ ಮತ್ತು ಐ ಡ್ರಾಪ್ ತಗೋಬೇಕಿತ್ತು, ತಗೊಂಡು ಇವಾಗ ಆರ್ ಟಿ ಆಫೀಸಿಗೆ ಹೋಗ್ತಿದ್ದೀನಿ. ಆರ್ ಟಿ ಆಫೀಸ್ ಹತ್ರ ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಆರ್ ಟಿ ಆಫೀಸ್ ಹತ್ರ ಹೋಗ್ತಿದ್ದೀನಿ. ಬನ್ನಿ ಆರ್ ಟಿ ಆಫೀಸ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಬನ್ನಿ ಗೈಸ್ ಆರ್ ಟಿ ಆಫೀಸಿಗೆ ಬಂದಿದ್ದೆ. ಆರ್ ಟಿ ಆಫೀಸಲ್ಲಿ ನಂದು ಡಿ ಎಲ್ ಬರಬೇಕಿತ್ತು, ನಾಳೆ ಬರುತ್ತೆ ಅಂತ ಹೇಳಿದ್ದಾರೆ. ನಾಳೆ ತನಕ ವೆಯ್ಟ್ ಮಾಡಬೇಕು. ಇವಾಗ ನನ್ನ ತಮ್ಮಂದು ಒಂದು ಸ್ವಲ್ಪ ಲ್ಯಾಮಿನೇಷನ್ ಮಾಡಿಸ್ಬೇಕಿತ್ತಂತೆ, ಅದಕ್ಕೆ ಲ್ಯಾಮಿನೇಷನ್ ಮಾಡ್ಸೋದು ಬಂದಿದ್ದೀವಿ. ಬನ್ನಿ ಮತ್ತೆ ನಾಳೆ ಬಂದು ಇಸ್ಕೊಂಡು ಹೋಗ್ಬೇಕು. ಸ್ಮಾರ್ಟಿಗೆ ಬಂದಿದ್ವಿ, ಕಡಲೆ ಹಿಟ್ಟು ನಮ್ಮ ಅಮ್ಮ ಕಡಲೆ ಹಿಟ್ಟು ತೊಗೊಂಬಂದಿತ್ತು, ಅದಕ್ಕೆ ಕಡಲೆ ಹಿಟ್ಟು ತೊಗೊಂಡು ಹೋಗೋಕ್ಕೆ. ಹಂಗೆ ಮತ್ತೆ ಇವನು ಇವತ್ತು ಎಲ್ಲಿಗೆ ನಮ್ಮಪ್ಪ ಕಾಲೇಜಿಗೆ ಹೋಗ್ತಿದ್ದ, ತುಮಕೂರಿಗೆ ಹಾಸ್ಟೆಲ್ಗೆ. ಅದಕ್ಕೆ ಹಂಗೆ ಅವ್ನಿಗೆ ಬಿಸ್ಕೆಟು ಏನೋ ಬೇಕು ಅಂದ, ಅದಕ್ಕೆ ಅದನ್ನು ತೊಗೊಂಡೋಗೋಣ ಅಂತ ಬಂದ್ವಿ. ಬನ್ನಿ ಏನೇನು ತೊಗೊಂಡೋಗ್ತೀವಿ ಅಂತೆಲ್ಲ ತೋರಿಸ್ತೀನಿ. ಬನ್ನಿ ಗೈಸ್ ಎಲ್ಲ ನೋಡಿ ತೊಗೊಂಡಾದ್ಮೇಲೆ ಮತ್ತೆ ಸಿಗ್ತೀನಿ, ಇಲ್ಲ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ನೋಡೋಣ ಗೈಸ್. ಜನ ಇದ್ದರೆ ವೀಡಿಯೋ ಮಾಡೋಲ್ಲ, ಜನ ಇಲ್ಲ ಅಂದರೆ ವೀಡಿಯೋ ಮಾಡ್ತೀನಿ. ಯಾಕಂದರೆ ಒಂದು ಸ್ವಲ್ಪ ಹಿಂದೆ ಮುಂದೆ ಮಾಡ್ತೀನಿ ವೀಡಿಯೋ ಮಾಡೋಕ್ಕೆ, ಎಲ್ಲ ಜನದೆದ್ರಿ ಒಂಥರ ಆಗುತ್ತಂತ. ಬನ್ನಿ ಆಮೇಲೆ ಸಿಗ್ತೀನಿ. ಅವನಲ್ಲಿ ತೊಗೊತಿದ್ದಾನೆ. ಗೈಸ್ ಪೇಟೆಗೆಲ್ಲ ಹೋಗಿ ಇವಾಗ ಮನೆಗೆ ಬಂದೆ. ಟಿಫನ್ ಮಾಡಿರಲಿಲ್ಲ, ಇವಾಗ ಟಿಫನ್ ಮಾಡಬೇಕು. ಬನ್ನಿ ಟಿಫನ್ ಮಾಡಿಬಿಟ್ಟು ಸಿಗ್ತೀನಿ. ಏನು ಟಿಫನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನಮ್ಮಮ್ಮ ಪಕೋಡ ಮಾಡ್ತಿದ್ದಾರೆ ಗೈಸ್, ಪಕೋಡ ಮತ್ತು ಏನಪ್ಪ ಅವಲಕ್ಕಿ ಅಂತೆ. ಬನ್ನಿ ಗೈಸ್ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ, ಅವಲಕ್ಕಿ ಪಕೋಡ. ಆರಾಮಾಗಿ ಯಾವುದೋ ಮೂವಿ ನೋಡ್ಕೊಂತ ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ ಗೈಸ್. ಇದಾದ್ಮೇಲೆ ನನ್ನ ತಮ್ಮ ತುಮಕೂರಿಗೆ ಹೋಗ್ತಾನಂತೆ, ಅವನಿಗೆ ಬಿಟ್ಟು ಬರಬೇಕು. ಗಾಯ್ಸ್ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದೀನಿ ನನ್ನ ತಮ್ಮನ್ನ ಡ್ರಾಪ್ ಮಾಡಿ ಬರೋಕ್ಕೆ. ಬನ್ನಿ ಹೋಗೋಣ ಗಾಯ್ಸ್. ಬಸ್ ಸ್ಟ್ಯಾಂಡಿಗೆ ಬಂದೆ, ಇವಾಗ ನನ್ನ ತಮ್ಮನ ಬಸ್ ಹತ್ಸೋಕ್ಕೆ. ಬನ್ನಿ ಅವ್ನು ತುಮಕೂರು ಬಸ್ ಹತ್ತಿಸಿ ನಾನು ಮನೆಗೆ ಹೋಗಬೇಕು. ಬನ್ನಿ ಗೈಸ್ ಹೋಗೋಣ. ಫುಲ್ಲು ರಶ್ ಗಾಯ್ಸ್, ಫುಲ್ಲು ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಬನ್ನಿ ಬೇಗ ಬಸ್ ಹತ್ಸಿ ಹೋಗೋಣ. ತಡೀರಿ ಗಾಯ್ಸ್, ಬಸ್ ಹತ್ಸಿದ್ಮೇಲೆ ಗಾಯ್ಸ್ ನನ್ನ ತಮ್ಮನ ಬಸ್ ಹತ್ಸಿದೆ. ಬಸ್ ಹತ್ಸಿ ಬಂದೆ, ಇವಾಗ ಮನೆಗೆ ಹೋಗ್ತಿದ್ದೀನಿ. ಮನೆಗೆ ಹೋದ್ಮೇಲೆ ಸಿಗ್ತೀನಿ ಗಾಯ್ಸ್. ಫುಲ್ ಟ್ರಾಫಿಕ್ ಇದೆ ಗಾಯ್ಸ್. ಎಲ್ಲ ಬೆಂಗಳೂರಿಗೆ ಹೋಗೋರು, ಹಬ್ಬಕ್ಕೆ ಬಂದಿರೋರೆಲ್ಲ ಹೋಗ್ತಿದ್ದಾರೆ ಇವತ್ತೇ. ಹಂಗಾಗಿ ಭಾಳ ಜನ, ಫುಲ್ ಬಸ್ ಸ್ಟ್ಯಾಂಡೆಲ್ಲ ಫುಲ್ ಆಗಿಬಿಟ್ಟಿದೆ. ಮನೆಗೆ ಹೋದ್ಮೇಲೆ ಸಿಗ್ತೀನಿ ಗಾಯ್ಸ್. ಮನೆಗೆ ಬಂದೆ, ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಿಬಿಟ್ಟು ಸಂಜೆ ಸಿಗ್ತೀನಿ ಗಾಯ್ಸ್. ಸಂಜೆ ಪಟಾಕಿ ಹೊಡಿಬೇಕು ಅಂದ್ಕೊಂಡಿದ್ದೀನಿ, ಪಟಾಕಿ ಹೊಡಿಬೇಕಾದ್ರೆ ಸಿಗ್ತೀನಿ. ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಾದ್ಮೇಲೆ ಸಿಗ್ತೀನಿ ಗಾಯ್ಸ್. ಮಲಗಿದ್ದೆ, ಇವಾಗ ಎದ್ದೆ. ಬನ್ನಿ ಇವಾಗ ಒಂದು ಸ್ವಲ್ಪ ಪಟಾಕಿ ಇದ್ವು, ಪಟಾಕಿ ಹೊಡಿಯೋಣ ಅಂತ ಇದ್ದೀನಿ. ಬನ್ನಿ ಪಟಾಕಿ ಹೊಡಿಯೋಣ ಗಾಯ್ಸ್. ಪಟಾಕಿ ಹೊಡಿಯೋಕ್ಕೆ ಬಂದಿದ್ದೀವಿ.
ನಮ್ಮ ಬನ್ನಿ ಗಾಯ್ಸ್ ಪಟಾಕಿ ಹೊಡ್ಯಾಣ. ಹಚ್ಚಮ್ಮ ಹಂಗೆ ಇದಿಂಗೆ ಹಂಗಲ್ಲ ಉಲ್ಟಾ ಅಮ್ಮ ಕೆಳಗೆ ಇಟ್ಕೊಂಡು ಹಚ್ಚಮ್ಮ. ಮತ್ತಿಲ್ಲೆಲ್ಲ ಇವು ಅಷ್ಟು ಡಮ್ ಅನ್ಸ್ಕಿಂತೀಯ. ಹಾಂ ಹ್ಞೂ ಇಟ್ಟಿನ ನೋಡಿ ಕೆಳಗಿದ್ದಾವೆ. ಹ್ಞೂ ಏ ಅಚ್ಚಮ್ಮ ಅವೇನು ದಮ್ಮನ್ನಲ್ಲ ಅಲ್ಲ ಆಲೆ ಮೊನ್ನೆ ತಂದಿಟ್ಟವು. ಅಲ್ಲಿ ಅದೇನು ಅಂತದು ಡಮ್ ಅಂತದ. ಗೈಸ್ ಬನ್ನಿ ಇವಾಗಿದ್ದು ಯಾವುದೋ ಸೂಪರ್ ಮ್ಯಾನ್ ಪಟಾಕಿ ಅಂತ ಹಚ್ತೀನಿ ನೋಡೋಣ. ಹಾಂ ಅದು ಹೋಗಲೇ ಇಲ್ಲ ಗಾಯ್ಸ್. ಬನ್ನಿ ಇಲ್ಲಿ ಇನ್ನೂ ಇದ್ದಾವೆ, ಯಾವ್ಯಾವ ಇದ್ದಾವೆ ಎಲ್ಲವೂ ಹಚ್ಚಿ ಕೈ ಬಿಡೋದಷ್ಟೇ ಗೊತ್ತು. ಗೈಸ್ ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಗೈಸ್ ನೋಡಿದ್ರಲ್ಲ, ನಮ್ಮ ಮನೇಲಿ ನಾವು ಈ ಥರ ದೀಪಾವಳಿ ಮಾಡ್ತೀವಿ ಅಷ್ಟೇ. ಅಲ್ಲಿ ನಮ್ಮ ದೊಡ್ಡಪ್ಪ ಮನೆಯಿಂದ ಬಂದು ಇಲ್ಲಿ ಸುಮ್ಮನೆ ಹಂಗೆ ಏನೋ ಮಾಡ್ಬೇಕಂತ ಪಟಾಕಿ ಹೊಡೆದಿದ್ದು ಅಷ್ಟೇ. ವೀಡಿಯೋಗೋಸ್ಕರ ಮಾಡಿದ್ದು ನಾನಾದರೂ ಪಟಾಕಿಗಳು ಹಚ್ಚಿದ್ದು. ನಾವು ಸಣ್ಣರಿದ್ದಾಗ ಫುಲ್ ಆಟ ಮಾಡ್ತಿದ್ವಿ ಪಟಾಕಿ ಹೊಡಿಬೇಕು ಹಂಗೆ ಹಿಂಗೆ ಅಂತ. ಇವಾಗೆಲ್ಲ ಬಿಟ್ಟಿದ್ದೀವಿ ಆಲೆ, ಅಷ್ಟು ಇಂಟ್ರೆಸ್ಟು ಬರೋಲ್ಲ ಆಲೆ ಇವಾಗ ಪಟಾಕಿ ಹೊಡಿಬೇಕು ಹಂಗೆ ಹಿಂಗೆ ಅಂತ. ಬನ್ನಿ ಇವತ್ತಿನ ವೀಡಿಯೋ ಇಷ್ಟೇ ಆಗಿರುತ್ತೆ, ಇದೊಂದು ಸಣ್ಣ ವೀಡಿಯೋ ಆಗಿರುತ್ತೆ. ಮತ್ತೆ ಸಿಗೋ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಕರುನಾಡು.